ಜೂನಿಯರ್ಸ್ ಲಿಸ್ಟ್ನಲ್ಲಿ ಇದೆಯಾ ಶಾಸಕಿ ಅನ್ನೊಂದು ನಯನಾ ಮೊಟ್ಟಮ್ಮ ಹೆಸರು. ದೆಹಲಿಯಿಂದ ಬಂದು ಸಚಿವ ಸ್ಥಾನದ ಗುಟ್ಟು ಬಿಟ್ಟು ಕೊಡದ ಶಾಸಕಿ ನಯನಾ ಮೊಟ್ಟಮ್ಮ. ನಮಗೆ ಯಾರು ಸುದ್ದಿ ಕೊಟ್ಟಿಲ್ಲ. ಸಿಎಂ ಅವರನ್ನ ಸಹಜವಾಗಿ ಭೇಟಿ ಆಗ್ತಿದ್ದೀನಿ. ಸಚಿವ ಸ್ಥಾನಕ್ಕೆ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತನಾಡಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ. ಅವಕಾಶ ಕೊಟ್ರೆ ನಮ್ಮ ತಾಯಿಯವರು ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀನಿ. ಪಕ್ಷದ ಒಂದು ಹೈಕಮಾಂಡ್ಗೆ ನನಗೆ ಅವಕಾಶ ಕೊಟ್ರೆ ಖಂಡಿತ ಅದನ್ನ ಮಾಡಿ ತೋರಿಸ್ತೀನಿ ಅನ್ನೋ ನಂಬಿಕೆ ಕೂಡ ನನಗೆ ಇದೆ ಅಂತ ಹೇಳಿದ್ರು. ಏನೋ ಮಂತ್ರಿ ಸ್ಥಾನ ಪಡೆಯಲು ಯಾರಿಗೂ ಆಹ್ವಾನ ಬಂದಿಲ್ಲ. ಫೈನಲ್ ಲಿಸ್ಟ್ ಬರೋದೇ ಒಂದು ಸಂಡೇ ರಾತ್ರಿ, ಆಮೇಲೆ ಅದನ್ನ ಏನನ್ನೋದನ್ನ ಗೊತ್ತಾಗುತ್ತೆ ಅಂತ ಹೇಳಿದ್ರು. ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಶಾಸಕ ನಯನಾ ಮೊಟ್ಟಮ್ಮ ಹೇಳಿಕೆ. ಅಪೇಕ್ಷೆ ಏನು ಅದು ಸಫಲ ಆಗ್ಲಿಕ್ಕೆ ಇನ್ನೇನು ಕೆಲವೇ ದಿನಗಳಿದೆ. ಏನಾದರೂ ಶುಭ ಸುದ್ದಿ ಇದೆಯಾ? ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಏನಾದರೂ ಸಿಎಂ ಅವ್ರನ್ನ ಭೇಟಿ ಆಗಿದ್ರು? ಸಿಎಂ ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ರು. ಭೇಟಿ ಆಗಿದೆ. ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಇದೆಯಾ ಅಂತ? ಮಹಿಳಾ ಕೋಟಾನೂ ಇದೆ, ಕಿರಿಯ ಕೋಟಾನೂ ಇದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಮೊದಲು ಎಷ್ಟು ಭೇಟಿ ಹೋಗ್ತಾ ಹಾಗೇನಿಲ್ಲ, ನೋಡೋಣ. ಪಕ್ಷಕ್ಕೋಸ್ಕರ ತಾಯಿಯವರು ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವ್ರು ಮಾಡಿದಂತ ಇವೆಲ್ಲ ತುಂಬಾ ಯೋಜನೆಗಳು ಸಾಕಷ್ಟು ಫಲ ಕೊಡ್ತಿವೆ. ಅದೇ ರೀತಿಯಾಗಿ ನಿಮಗೂ ಒಂದು ಅವಕಾಶ ಸಿಗ್ಬೋದಾ ಅಂತ ಯೋಜನೆಗಳು? ಅಲ್ಲ, ಖಂಡಿತ ಅವಕಾಶ ಕೊಟ್ರೆ ಖಂಡಿತ ತಾಯಿಯವರು ಏನ್ ಕೆಲಸ ಮಾಡಿದ್ದಾರೆ ಅದ್ರ ಅದನ್ನ ಒಂದ್ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಖಂಡಿತ ಇಚ್ಛೆ ಇದೆ. ಪಕ್ಷ ನನಗೆ ಅವಕಾಶ ಕೊಟ್ರೆ, ಹೈಕಮಾಂಡ್ ಅವರು ನನಗೆ ಅವಕಾಶ ಕೊಟ್ರೆ ಖಂಡಿತ ಅದನ್ನ ಮಾಡಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ. ಹೌದು. ಏನದು? ಯಾರಿಗೂ ಬಂದಿಲ್ಲ. ಫೈನಲ್ ಲಿಸ್ಟ್ ಬರದೆ ಸಂಡೇ ರಾತ್ರಿ ಅಲ್ವಾ? ಸೊ ಸಂಡೇ ರಾತ್ರಿ ಏನಾದ್ರೂ ಗೊತ್ತಾಗುತ್ತೆ. ಬಹುತೇಕ ಫಿಕ್ಸ್ ಆಗಿದೆ, ಇನ್ನೊಂದು 3-4 ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಇದೆ ಅಂತ ನೋಡೋಣ ಏನಾಗುತ್ತೆ ಅಂತ.